ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಒಂದು ಬರ್ಡೇ ಪಾರ್ಟಿಗೆ ಹೋಗಬೇಕಿತ್ತು. ನನ್ನ ಕಸಿನ್ ಬರ್ಡೇ ಇತ್ತು, ಅವಳ ಮಗಳದು. ಸೊ ಅಲ್ಲಿ ಹೋಗ್ತಿದ್ವಿ. ನನ್ನ ಅತ್ತೆ ಮಗಳದು ಎಲ್ಲ ಬರೀ ಅತ್ತೆ ಮಗಳೇ ಹೇಳಬೇಕು. ಎಲ್ಲರಿಗೂ ನಾನು ಸೊಸೆನೇ ಆಗಬೇಕು, ಆದರೆ ಯಾರಿಗೂ ಗಂಡು ಮಕ್ಳು ಅಷ್ಟೇ ಇರಲಿಲ್ಲ. ಹಾಗಾಗಿ ನಾನು ಬೇರೆಯವ್ರ ಮನೆಗೆ ಸೊಸೆ ಆಗಿಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಾಗ ಆಗೋ ಖುಷಿಗಿಂತಾನು ಹೆಡ್ ಮಸಾಜ್ ಮಾಡಿದಾಗ, ಫೂಟ್ ಮಸಾಜ್ ಮಾಡಿದಾಗ ಆಗೋ ಖುಷಿನೇ ಬೇರೆ ಅಂತೆ. ಪಾಪ ಅವ್ರು ನನ್ನ ಹತ್ರ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಯಾವುದು ಬೇಡ, ನನಗೆ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಕೊಡಿ, ಫೂಟ್ ಮಸಾಜ್ ಮಾಡಿಕೊಡಿ ಅಂತ ಕೇಳ್ತಾರೆ. ಬಿಕಾಸ್ ಅವ್ರಿಗಲ್ಲಿ ಸಿಸ್ಟಮ್ ವರ್ಕ್ ಆಗಿರೋದ್ರಿಂದ ಅವರು ಹೆಡ್ ಮಸಾಜ್ ತುಂಬಾ ಕೇಳ್ತಾರೆ, ಮಾಡಿಕೊಡಿ ಅಂತ. ಸೊ ಹಾಗಾಗಿ ನಾನು ಅವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ, ಅಂದರೆ ಡೈಲಿ ಏನು ಮಾಡೋಕ್ಕೋಗಲ್ಲ, ಸಮ್ ಟೈಮ್ಸ್ ಯಾವಾಗಲಾದ್ರೂ ಅವ್ರು ಕೇಳಿದಾಗ ಈ ಥರ ಹೆಡ್ ಮಸಾಜ್ ಫುಟ್ ಮಸಾಜ್ ಮಾಡಿಕೊಡ್ತಿರ್ತೀನಿ. ಒಂದು ಕಾಲಿಗೆ 1,000. ನೋಡಿ ಸ್ನಾನ ಮಾಡಿಸ್ತೀನಿ, ಟೈಮ್ ಆಯ್ತು, ಹೋಗೋಣ. ಅಜ್ಜಿ 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 ಹೇಳು. ಅಡ್ಡ ಅಮ್ಮ ಹೇಳಪ್ಪ. ವೆರಿ ಗುಡ್ ನನ್ನ ಮಗಳು. ಪಪ್ಪ ಹೇಳು. ಪಪ್ಪ ಹೇಳ್ತಾಳೆ ನಾನು ಜಾಣೆ. ಬುವಾ ಕೂಗು, ಬುವಾ ಕೂಗು. ಸಿರಿ ಹೆಂಗಿರುತ್ತೆ ಸಿರಿ? ಬೂ ಅನ್ನುತ್ತಾ, ಅನ್ನುತ್ತಾ. ತಾತ ಇಲ್ಲ, ತಾತ ಹೋಯ್ತು, ಬೈಕಲ್ಲಿ ಹೋಯ್ತು ಅಂತ. ತಾತ ಅಂತ ಕೂಗು. ತಾತ ಕೂಗು. ಅಮ್ಮ. ತಾತ ತಾತ. ಅಕ್ಕ ಅಕ್ಕ ಕೂಗು. ಅಕ್ಕ. ಮೋಕ್ಷ ಹೋಯ್ತು ಅಕ್ಕ. ಅಕ್ಕ ಅಕ್ಕ. ಅಟ್ಟ ಬಾ, ಸಾಕು ಸಾಕು, ಬಾ. ಈ ಸಮ್ಮರಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಫಸ್ಟ್ ನಾವು ನಮ್ಮ ಸ್ಕಿನ್ನ ಪ್ಯಾಂಪರ್ ಮಾಡ್ಕೋಬೇಕು, ಮಾಯಿಶ್ಚರೈಸಿಂಗ್ ಆಗಿ ಇಟ್ಕೋಬೇಕು. ಯಾಕೆ ಗೊತ್ತಾ, ಇವಾಗ ಸಮ್ಮರಲ್ಲಿ ತುಂಬಾ ನಾವು ಸ್ವೆಟ್ ಆಗೋದ್ರಿಂದ ನಮ್ಮ ಬಾಡಿಲಿ ಆದಷ್ಟು ವಾಟರ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ಸೊ ನಾವು ಹೆಂಗೆ ನೀರು ಕುಡಿತೀವೋ ನಮಗೆ ಏನಾದರೂ ಥರ್ಸ್ಡೇ ಆದಾಗ, ಅದೇ ರೀತಿ ನಮ್ಮ ಸ್ಕಿನ್ಗೆ ಬಾಯಾರಿಕೆ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತಲ್ವ. ಸೊ ಹಾಗಾಗಿ ನಾವು ಒಳ್ಳೆ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ ನಮ್ಮ ಸ್ಕಿನ್ನ ಮಾಯಿಶ್ಚರಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ. ಸೊ ನಾನಿಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಹಾಗೆಯೇ ಪರ್ಫೆಕ್ಟ್ ಆಗಿರಬೇಕು, ನಮ್ಮ ಸ್ಕಿನ್ಗೆ ಫ್ರೆಂಡ್ಲಿ ಆಗಿರಬೇಕು, ತುಂಬಾ ನ್ಯಾಚುರಲ್ ಆಗಿರಬೇಕು, ನನಗೆ ಸ್ಟಿಕ್ಕಿ ಫೀಲ್ ಆಗಬಾರ್ದು. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದು ಮಾಮಾ ಅರ್ತ್ ಅವರ ಆಲೋ ರಿಫ್ರೆಶ್ ಹೈಡ್ರೇಟಿಂಗ್ ಲೈಟ್ ಜೆಲ್ ಮಾಯಿಶ್ಚರೈಸರ್ನ. ಇಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಏನಂತಂದ್ರೆ ಆಲೋವೆರಾ ಅಂಡ್ ಹೈರೋಲಿಕ್ ಆಸಿಡ್. ಆಲೋವೆರಾ ಬಂದು ನಮ್ಮ ಸ್ಕಿನ್ ನ ಸ್ಮೂತ್ ಮಾಡುತ್ತೆ, ಹೈರೋಲಾನಿಕ್ ಆಸಿಡ್ ಬಂದು ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿರೋದಕ್ಕೆ ಪ್ರೊವೈಡ್ ಮಾಡುತ್ತೆ. ಈ ಮಾಯಿಶ್ಚರೈಸರ್ ಅಲ್ಲಿ ಹೈಡ್ರೇಷನ್ ಎಷ್ಟಿರುತ್ತೆ ಅಂತಂದ್ರೆ 6x ಮೋರ್ ಹೈಡ್ರೇಷನ್ ದ್ಯಾನ್ ನ್ಯಾಚುರಲ್ ಆಲೋವೆರಾ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ಲಾಂಟ್. ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಹೈಡ್ರೇಟ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆ್ಯಂಡ್ ನನಗದು ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಇಟ್ಸ್ ವೆರಿ ನ್ಯಾಚುರಲ್. ಹಾಗೆಯೇ ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ನ ಹಾಕಿಲ್ಲದೆ ಇರೋ ಕಾರಣ ಎಲ್ಲ ಸ್ಕಿನ್ ಟೈಪ್ಸ್ಗೂ ಇದು ಸೂಟ್ ಆಗುತ್ತೆ. ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನೀವು ಹೋಗಿ ಮಾಮಾ ಅರ್ತ್ ಅವರ ವೆಬ್ಸೈಟಲ್ಲಿ ನನ್ನ ಒಂದು ಕೂಪನ್ ಕೋಡ್ ಏನಿರುತ್ತೆ, ನಾನು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ, ಆ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ತಗೊಂಡ್ರೆ ನಿಮಗೆ 20% ಡಿಸ್ಕೌಂಟ್ ಆಗುತ್ತೆ. ಆಲ್ಸೋ ಈ ಒಂದು ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೇನೆ ನಿಮ್ಮ ಹತ್ರದ ಸ್ಟೋರ್ಸ್ ಅಲ್ಲಿ ಸಹ ಇವಾಗ ಅವೈಲೇಬಲ್ ಇದೆ. ಅಂಡ್ ಗುಡ್ ನ್ಯೂಸ್ ಏನಂತ ಅಂದ್ರೆ ಇದರಲ್ಲಿ ಒಂದೇ ವೆರೈಟಿ ಅಲ್ಲ, 4 ವೆರೈಟೀಸ್ ಆಫ್ ಜೆಲ್ ಮಾಯಿಶ್ಚರೈಸರ್ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಬೇಕು ನೀವು ಅದನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಆಲೋವೆರಾನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಮಾಮಾ ಅರ್ತ್ ಲಿಸನ್ಸ್ ಟು ಯು. ಯಾಕಂತಂದ್ರೆ ನಾವಿವಾಗ ಅವ್ರ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ಮೇಲೆ ಒಂದು ಫೀಡ್ಬ್ಯಾಕ್ ನ ನಾವು ಶೇರ್ ಮಾಡ್ತೀವಿ. ಅದು ನಮ್ಗೆ ಏನಾದ್ರು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದ್ರೆ ಅದನ್ನ ಆಡ್ ಮಾಡಿ ಅಂತ ನಾವೇನಾದ್ರು ಫೀಡ್ಬ್ಯಾಕ್ ಕೊಟ್ಟಾಗ ಅದು ಖಂಡಿತವಾಗ್ಲೂ ಮಾಡ್ತಾರೆ.
ಅದೇ ರೀತಿ ಆನಿಯನ್ ಶಾಂಪೂ ಇನ್ಪುಟ್ಸ್ನ ತುಂಬ ಚೆನ್ನಾಗಿ ಅವರು ಇಂಪ್ರೂವ್ ಮಾಡಿದ್ರು. ಸೊ ನಮ್ಮ ಒಂದು ಫೀಡ್ಬ್ಯಾಕ್ ಮೇಲೆ ಅವರು ತುಂಬ ಚೆನ್ನಾಗಿ ವರ್ಕ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ದೊಡ್ಡ ದೊಡ್ಡ ಇವೆಂಟ್ಸ್ಗೆ ಹೋದಾಗ ಮಾಯಿಶ್ಚರೈಸರ್ನ ನಮ್ಮ ಫೇಸಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ. ಸೊ ಸ್ವೆಟ್ ಆಗ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ. ಬಟ್ ಈ ಒಂದು ಮಾಯಿಶ್ಚರೈಸರ್ ಆ ಥರ ಏನಲ್ಲ, 48 hours ಒಳ್ಳೆ ಹೈಡ್ರೇಟಿಂಗ್ ಆಗಿರುತ್ತೆ ನಮ್ಮ ಫೇಸ್. ಸೊ ನಿಮ್ಗೆ ಏನಾದರೂ ಬೇಕಂತಂದ್ರೆ ಹತ್ತಿರದ ಸ್ಟೋರ್ಸ್ ಎಲ್ಲರೂ ತಗೊಳ್ಳಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಲಿಂಕ್ ಎಲ್ಲರೂ ಬೈ ಮಾಡಿ. ನೆಕ್ಸ್ಟ್ ನೀವೆಲ್ಲರೂ ಸ್ಟೋರಲ್ಲಿ ನೋಡಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಔಟ್ಫಿಟ್ ಈ ಥರ ಇದೆ. ನಮ್ಮ ಚಿಕ್ಕಿ ಕೊಡ್ಸಿರೋ ಡ್ರೆಸ್ ಇದು, ನಮ್ಮ ಚಿಕ್ಕಮ್ಮ ಕೊಡ್ಸಿದ್ದಾರೆ, ಅದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಕಡಿಮೆ ಆಗೋದು ಮೇಕಪ್ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಮಾಡ್ತೀರಾ? ಬಟ್ಟೆ ಕಿತ್ತರಿ ಏನದು ನಿನ್ ಕೆಲಸ? ಅದೆಲ್ಲ ಏನದು? ಹಂಗೆಲ್ಲ ಹೊರಗ್ ಬರ್ತಾರ? ಬಾರಪ್ಪ ನಾನು ಮಗು, ಬಾರಪ್ಪ ನಿನ್ನಲ್ಲ. ಏನ ನೀನ್ ಹೆಂಗ್ ರೆಡಿ ಆಗಿದ್ಯಾ? ವೆರಿ ಗುಡ್, ಚೆನ್ನಾಗಿ ರೆಡಿ ಆಗಿದ್ಯಾ? ಈಗ ನಮ್ಮ ತಂಗಿನ ರೆಡಿ ಮಾಡ್ಬೇಕು. ಅವ್ರ ಬಾವಂಗೆ ಶರ್ಟ್ ಚೇಂಜ್ ಮಾಡಿಸ್ತೀನಿ. ನೀ ಸರಿ ಇಲ್ಲ, ಇದು ಎಲ್ಲ ನಾನೇ ಕೊಡ್ಬೇಕು. ಟೈಮ್ ಆಗೋಗಿದೆ. ನನಗೆ ಕೇಕ್ ಹೇಳಿದ್ದಾರೆ, ಮತ್ತೆ ಹಿಂದೆ ಸ್ಕ್ರೀನ್ ಒಂದು ಮರ್ತೋಗ್ಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ ಡೆಕೋರೇಷನ್ ಮಾಡಕ್ಕೆ ಅವನೇ ಬರ್ತಾ ಇರೋದು. ಅದೆರಡೂ ಇಸ್ಕೊಂಡು ಇವಾಗ ಪಟ್ಟಂತ ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಒಂದು 40 kilometers ಆಗುತ್ತೆ, 1 hour ಬೇಕು. ಇಲ್ಲಿಂದ ನಾವು ಕೆಂಪಳ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಗೆ ಹೋಗ್ಬೇಕು. ಹಾಕೋ. ಸೊ ಇವಾಗ ಹೊಡೆದೇ ಇದ್ದೀವಿ ಎಲ್ಲರೂ. ನನ್ನ ತಂಗಿನ ಹಿಂಗೆ ರೆಡಿ ಮಾಡಿಬಿಟ್ಟು ಇವಾಗ ಎಲ್ಲರೂ ಬರ್ಡೇಗೆ ಹೋಗ್ತಿದ್ದೀವಿ. ನನ್ನ ಕಾರ್ ನೋಡಲಿ, ಯಾರಾದರೂ ಬ್ರಿಲಿಯಂಟ್ ಅವರು ಹತ್ರ ಮಾಡ್ಬರ್ತಾರ. ನೀನು ತೋರಿಸ್ಬೇಕಾ? ನಿಂತ್ಕೊ. ಇವಳು ಈ ಥರ ರೆಡಿಯಾಗಿದ್ದಾಳೆ. ಸೂಪರಾ? ನಿಂಗೆ ಇಷ್ಟ ಆಯ್ತಾ? ನಿಂಗೆ ಯಾರು ಮೇಕಪ್ ಮಾಡಿದ್ದು? ಯಾವ ಚಿನ್ನಿ ಅಕ್ಕ? ನನ್ನ ಹೆಸರೇನು? ನಿನಗೆ ಅಕ್ಕನ ನಾನು ಏನಾಗ್ಬೇಕು ನಿನಗೆ? ನಾನು ನಿನಗೆ ಏನಾಗಬೇಕು? ನಿನಗೆ ಏನಾಗ್ಬೇಕು ನಾನು? ನಾನು ನಿನಗೇನಾಗಬೇಕು? ಯಾರು ಲೇ? ನಾನು ನಿನಗೆ ಏನಾಗ್ಬೇಕೆ? ಮದುವೆ ಆಗ್ಬೇಕು? ನಾನು ಅಮ್ಮ ತಾನೇ. ನೋಡಿಲ್ಲಿ, ಅಮ್ಮನಾ? ನೈಸ್. ಇವಾಗ್ಲಾರು ಹೇಳ್ದಲ್ಲ ಪಪ್ಪ ಅಂದೆ, ಅಮ್ಮ ಅಂತ ಹೇಳಕ್ಕಾಗಲಿಲ್ವಾ? ಹಾ, ಅದಂಗೆ ಅದು ಒಂದೊಂದ್ಸಲಿ ಡಿಸಾರ್ಡರ್. ಇಷ್ಟೊತ್ತಿಗೆ ಮದುವೆ ಹೆಣ್ಣು ಹೊರಟಿರೋದು, ನೀವು ಬರೋಕ್ಕಾಯ್ತಲ್ಲ. ಹೊಸಿ ರೆಡಿ ಮಾಡಿಲ್ಲ ನೀವು. ಬನ್ನಿ, ನಿಪ್ಪಲ್ ತಗೊಂಡು ಬನ್ನಿ, ಬಾಟಲ್ಸ್ ತಗೊಂಡು ಬನ್ನಿ. ಏನ ಆಪಲ್ನಾ? ಅವ ಆಪಲ್ ಅಂದ್ರೆ ತಿನ್ನವ. ಏನು ಕುಡಿಸಿದ್ದು ಆಚಲು ನಿಂಗೆ? ಒಳಗೆ ಹಾಕೋದೆ ಕಸ್ಕೊಂಬಿದ್ದು. ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ. ಮೇಲ್ಗಡೆಯಿಂದ ಕೆಳಗಡೆಯಿಂದ ನಾನೊಂದ್ಸಲಿ ನೋಡ್ಬೇಕು ಯಾವ ಸ್ಲಿಪ್ಪರ್ ಹಾಕೋರೆ ಅಂತ. ರೀ ಏನ್ರಿ ಸ್ಲಿಪ್ಪರ್ ಅದು? ಶೂ ಇಲ್ವಾ? ಶೂ ಶೆಕೆ ಆಗುತ್ತೆ ಬಿಡು. ಸಿಂಪಲ್ ಚೆನ್ನಾಗಿರುತ್ತೆ, ಫ್ರೀ ಓಡಾಡೋದು. ಅವು ವಾಚು ಹಾಕಿಲ್ಲ, ಏನು ಹಾಕಿಲ್ಲ. ನಾನೆಲ್ಲಾನು ಹೇಳ್ಬೇಕು, ಎಲ್ಲಾನು ಹಾಕಿ ಅನ್ಬೇಕು. ನನಗೆ ನಾನ್ ರೆಡಿ ಆಗೋದಲ್ದೆ ಇವ್ರು 3 ಜನ ಬೇರೆ ರೆಡಿ ಮಾಡ್ಬೇಕು ನನಗೆ ಇವಾಗ. ನೀನ್ ಬಿಡವ, ನೀನ್ ಸೂಪರ್ ನೀನು ಮಗಳು. ಏನ್ ಮೋಕ್ಷಿ? ಪಪ್ಪ ಏನ್ ಮಾಡ್ತಾವ? ಪಪ್ಪ ಏನ್ ಮಾಡಿದ ಇವಾಗ? ನೋ ಬಂಗಾರ, ನೋ ಹಂಗೆಲ್ಲ ಮಾಡ್ಬಾರ್ದು. ನೋಡು, ಅದನ್ನು ಹೇಳಲ್ಲ. ಹಿಂಗ್ ಮಾಡ್ಬಾರ್ದು ಮಕ್ಳು ಅಂತಾನೆ ಹೇಳಲ್ಲ. ಇಬ್ರು ಬಿಡ್ತಾರೆ ನೋಡಿ. ಹಿಂಗಿಟ್ಟಿದ್ದೀನಿ, ಇನ್ನ ಕ್ಲಾಸ್ ಆಗಿತ್ತಾ? ಓಕೆನಾ? ಫೈನಲಿ ಎಲ್ಲ ತಗೊಂಡಾಯ್ತು. ಇವಾಗ ಹೊರಡ್ತಾ ಇದೀವಿ. ಏನ್ರಿ ಓಕೆನಾ? ಸದ್ಯಕ್ಕೆ ಹೆಂಗ ಶೂಸ್ ಎಲ್ಲ ಹಾಕ್ಸಿ ವಾಚ್ ಎಲ್ಲ ಹಾಕ್ಬೇಕು, ಕರ್ಕೊಂಡು ಹೋಗ್ಬೇಕು ಇವ್ರನ್ನ ಎಲ್ಲಾರು. ಚೆಲ್ವಾಂಬಿಕೆಗಳ ಎಲ್ಲ ಅವ್ರನ್ನ ಕಟ್ಕೊಂಡು ನಾನು ಹೋಯ್ತಾ ಇದ್ದೀನಲ್ಲ ಒಂದು ಫಂಕ್ಷನ್ಗೆ. ಖುಷಿ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಇವ್ರನ್ನೆಲ್ಲ ಹಿಡ್ಕೊಂಡು ನಾನು ಹೋಗ್ಬೇಕಲ್ಲಪ್ಪ ಇನ್ನೂ ಅಂತ. ಸ್ಕ್ರೀನ್ ಬೇರೆ ತರಕ್ ಹೇಳವ್ನೆ. ಅವ್ನ್ ಸ್ಕ್ರೀನ್ ತರೋನು ಇಲ್ಲ. ನಮ್ ಸೈಫ್ ಮರ್ತ್ಕೊಂಡು ಹೋಗ್ಬಿಟ್ಟವನೆ. ಅವನ್ ಫ್ರೆಂಡ್ಗೆ ಹೇಳವನೆ ಫ್ಲವರ್ ಡೆಕೋರೇಷನ್ ಅವ್ರಿಗೆ. ಅವರು 5 ನಿಮಿಷ ಇರಿ ಮೇಡಮ್, ಹಿಂಗೆ ತಗೊಂಡ್ಬರ್ತೀನಿ ಅಂತ ಹೋಗಿ 10 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ.
ನಾಚಿಕೆ. ಹೆಂಗೆ ರೆಡಿ ಮಾಡಿದ್ರು, ಎಷ್ಟು ಕ್ಯೂಟ್ ಆಗಿ ರೆಡಿ ಮಾಡಿದ್ರು. ಅಲ್ಲ ಹೆಂಗೆ ಡ್ಯಾನ್ಸ್, ಹೆಂಗೆ ಡ್ಯಾನ್ಸ್ 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 ರಾಣಿ ಡ್ಯಾನ್ಸ್ ಮಾಡೋ. ಬಂದು ಕೊಟ್ಬಿಟ್ಟಲ್ಲಿ ಹೋಯ್ತವ್ರು ನೋಡೋಣ. ಆಗಲ್ಲ ಕಣ್ರಪ್ಪ ನಮಗೆ. ಸ್ಕ್ರೀನ್ ಹಿಂದಕ್ಕೆ ಇಟ್ಬಿಡಿ, ಹಿಂದಕ್ಕೆ. ಅದು ಸಿಂಪಲ್ ಆಗಿ ರೆಡಿ ಆಗಿದೆ. ನಾನೇ ಗ್ರ್ಯಾಂಡ್ ರೆಡಿ ಆಗಿದ್ದೀನಿ. ನೋಡಿ ಇಲ್ಲಿ ನೋಡಿ, ಚೂರು ನೋಡಿ, ಚೂರು ನೋಡಿ. ಹೆಂಗಾಗಿದ್ದೀವಲ್ವ. ಇವಾಗ ಮನೆಗೆ ಹೋಗ್ಬೇಕು, ಹೊಸ್ಮನೆ ಹತ್ರ ಹೋಗ್ಬೇಕು. ಹೊಸ್ಮನೆ ಹತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೆಗೆ ಹೋಗಿ ಅಲ್ಲಿ ರೆಡಿಯಾಗಿ ಅಂದರೆ ದಸರಾ ಚೇಂಜ್ ಮಾಡ್ಕೊಂಡು ಹೊಸ್ಮನೆ ಹತ್ರ ಹೋಗ್ಬೇಕು. ಕೆಲ್ಸದವ್ರು ಬಂದಿದ್ದಾರೆ ಕೊಟ್ಟಿಗೆ ಕಟ್ಸೋದಕ್ಕೆ. ಕ್ಯಾಮ ತಂಗ್ಯಮ್ಮಂಗಂತ ಇಷ್ಟೊಂದು. ಇವ್ರನ್ನೆಲ್ಲ ಸಾಕದೇ ದೊಡ್ಡ ಕೆಲಸ ನನಗೆ. ಬನ್ನಿ. ನಾವು ಏನು ಗಿಫ್ಟ್ ಕೊಟ್ಟಿಲ್ಲ, ನಮ್ಮ ಅತ್ತೆ ಮಗಳಿಗೆ ನಾವು ಏನು ಗಿಫ್ಟ್ ಕೊಟ್ಟಿಲ್ಲ ಇವತ್ತು. ಯಾಕಂದ್ರೆ ಪಾಪುದು ಇಲ್ಲ ಅವ್ರದ್ದು ಫ್ಯಾಮಿಲಿ ಫೋಟೋ ಮಾಡಿಸಿ ಕೊಡೋಣ ಅಂತ ಅನ್ಕೊಂಡಿದೀವಿ. ಆಲ್ರೆಡಿ ಹೊರಟ್ಬಿಟ್ವಿ ನಾವು. ಫ್ಯಾಮಿಲಿ ಫೋಟೋ ಯಾಕೆ ಅಂದ್ರೆ ಏನ್ ಕೊಟ್ರು ಅದು ಪಾಪು ಆಟ ಆಡೋದೋ ಇಲ್ಲ ಒಂದು ಡ್ರೆಸ್ಸೋ ಏನ್ ಕೊಟ್ರು ಅದು ಚಿಕ್ಕದಾಗುತ್ತೆ, ಅದಷ್ಟು ಮೆಮೊರಬಲ್ ಆಗಿರಲ್ಲ. ಬಟ್ ಒಂದು ದೊಡ್ಡದಾಗ ಒಂದು ಫೋಟೋ ಮಾಡಿಸ್ಕೊಟ್ಬಿಟ್ರೆ ಅದನ್ನ ಲಾಸ್ಟ್ ವರ್ಗು ಮೆಮೊರಬಲ್ ಆಗಿ ಹಾಕೋತಾರೆ. ಅವಳು ಮದುವೆ ಟೈಮ್ ಬಂದ್ರು ಅದನ್ನ ಹಂಗೆ ಇಟ್ಟಿರ್ತಾರೆ, ಚೆನ್ನಾಗಿರುತ್ತೆ ಅಂತ ನಾವು ಈ ರೀತಿ ಪ್ಲಾನ್ ಮಾಡಿ ಕೊಡ್ತೀವಿ. ಇನ್ನೊಬ್ಳು ಅತ್ತೆ ಮಗಳಿಗೆ ಯಾಕೆ ಬೆಳ್ಳಿ ಇದು ಕೊಟ್ವಿ ಅಂದ್ರೆ ಅವ್ರು ನಮಗೆ ಬೆಳ್ಳಿದ್ ಕೊಟ್ಟಿದ್ರು. ಅಂಡ್ ಇವ್ರಲ್ಲಿ ಎಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಇರೋದ್ರಿಂದ ನಾವು ಅವ್ರಿಗೆ ಫೋಟೋಸ್ ಫ್ರೇಮ್ನ ಹಾಕ್ಸ್ಬಿಟ್ಟು ಫೋಟೋಸ್ ಚೆನ್ನಾಗಿ ದೊಡ್ಡದಾಗಿ ಕೊಡೋಣ ಅಂತ ಅನ್ಕೊಂಡಿದೀವಿ. ಅದು ನಮ್ಮ ಆಕಾಶ ಅಲ್ವಾ ಹೊಸ ಫೋಟೋಗ್ರಾಫರು, ಅವ್ನಿಗೆ ಹೇಳಿದೀನಿ ಫೋಟೋಸ್ ಎಲ್ಲ ಬಂದ್ಮೇಲೆ ನೀಟಾಗಿ ಅದನ್ನ ಎಡಿಟ್ ಮಾಡಿ ನನಗೆ ತೋರಿಸು, ಯಾವುದು ಸೆಲೆಕ್ಟ್ ಆಗುತ್ತೆ ಅದನ್ನ ದೊಡ್ಡದು ಮಾಡಿಸ್ಕೊಡೋಣ ಅಂತ. ಸೊ ಅವನು ನಾಳೆ ನಾಡಿದ್ದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಬ್ಯಾಂಗ್ಳೂರಲ್ಲಿ ಇದ್ದಾನೆ, ಅವ್ನ ಫ್ರೆಂಡ್ ಬಂದಿದ್ರು ಫೋಟೋಗ್ರಾಫರ್ಗೆ. ಅವನು ಬಂದ ಮೇಲೆ ಆಕಾಶ್ ಬ್ಯಾಂಗ್ಳೂರಿಂದ ಬಂದ ಮೇಲೆ ಅದ್ರದ್ದು ಯಾವುದೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಯಾವ್ದು ಬೇಕು ಅಂತ ಒಂದೇ ಒಂದು ಪಿಕ್ ತಗೊಂಡು ಚೆನ್ನಾಗಿರೋದನ್ನ ಮಾಡಿಸ್ಬೇಕಾಗುತ್ತೆ. ಸೊ ಹಂಗಾಗಿ ನಾನೇನು ಗಿಫ್ಟ್ ಕೊಡಲಿಲ್ಲ ಈ ಒಂದು ವ್ಲಾಗಲ್ಲಿ. ಅದು ನೆಕ್ಸ್ಟ್ ಅವ್ರಿಗೆ ಕೊಡುವಾಗ ಒಂದು ಕ್ಲಿಪ್ ಯಾವ್ದಾದ್ರು ಆ್ಯಡ್ ಮಾಡಿರ್ತೀನಿ, ಯಾವ ಫೋಟೋಸ್ ಕೊಟ್ಟೆ ನಾನು ಅವ್ರಿಗೆ ಅಂತ. ಸೊ ಇವಾಗಲೇ ಎಲ್ಲ ಫಂಕ್ಷನ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿಂದ ಹೊಸ ಮನೆಗೆ ಹೋಗ್ಬೇಕು. ಗೈಸ್ ಇವಾಗ ಮನೆ ಹತ್ರ ಬಂದಿದ್ದೀವಿ. ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಅಷ್ಟು ಆ ರೀತಿ ಒಂದು ಹೊಟ್ಟೆ ನೋವು ಬಂದಿತ್ತು. ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಎದ್ದು ನನಗೇನು ಗ್ಯಾಸ್ಟ್ರಿಕ್ ಥರ ಆಗಿದೆ ಅನಿಸುತ್ತೆ. ವೀಕಲ್ಲಿ ತುಂಬ ಸಲ ನಾನು ನಾನ್ ವೆಜ್ ತಿಂತಾ ಇದ್ದೀನಿ. ಅದನ್ನು ಫಸ್ಟ್ ಬಿಡಬೇಕು, ಯಾಕಂದರೆ ತುಂಬ ಬರ್ಡೇ ಪಾರ್ಟೀಸ್ ಜಾಸ್ತಿ ಆಗೋಯ್ತು ಇವಾಗ ನಮ್ಮ ಫ್ಯಾಮಿಲಿಲಿ. ಇವಾಗ ಸ್ಯಾಟರ್ಡೆ ನನ್ನ ಹಸ್ಬೆಂಡ್ದು ಬರ್ಡೇ ಇದೆ, ಇನ್ನೊಂದು ಬರ್ಡೇ ಫಂಕ್ಷನ್ ಇದೆ ನಮ್ಮ ಮನೇಲಿ. ಸೊ ಅದೊಂದು ಕಡಿಮೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದರಿಂದ ತುಂಬಾ ಹೆವಿ ಗ್ಯಾಸ್ಟ್ರಿಕ್ ಥರ ಆಗಿ ಏನೋ ನನಗೆ ಹೊಟ್ಟೆ ನೋವು ಸಿಕ್ಕಾಬಿಟ್ಟೆ ಆಗೋಯ್ತು. ಮನೇಲಿ ಫುಲ್ ಬಿದ್ದೆಲ್ಲ ಒದ್ದಾಡ್ಬಿಟ್ಟೆ. ಪಾಪ ನನ್ನ ಹಸ್ಬೆಂಡ್ ತುಂಬ ಹೆದರೋಗ್ಬಿಟ್ಟಿದ್ರು, ಏನೋ ಆಗ್ಬಿಡ್ತೇನೋ ಅಂತ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ 1 hour ಆದಮೇಲೆ ಸ್ವಲ್ಪ ಸರಿ ಹೋಯಿತು. ಅದಾದಮೇಲೆ ಮಜ್ಜಿಗೆ ಎಲ್ಲ ಕುಡಿದು, ನೀರು ಮಜ್ಜಿಗೆ ಎಲ್ಲ ಕುಡಿದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೀನಿ ಇವಾಗ. ಹಂಗಾಗಿತ್ತು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ನಾನು ನಮ್ಮ ಮನೆ ಹತ್ರ ಬಂದಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ನಾವು ಕೊಟ್ಟಿಗೆ ಕಟ್ಟಿಸ್ತಾ ಇದ್ದೀವಿ, ಅಲ್ಲಿ ಹೋಗಿ ನೋಡಬೇಕು. ಮಣ್ಣು ಇರದೇ ಇರೋದು ಈ ಕೆಳಗಡೆ ಉಂಡಾಗ ಇರ್ತೀವಿ. ಯಾಕೆಂದರೆ ಮಣ್ಣು ತಳ್ದಾಗ ಅದು ಹಾಚ್ಕೋಗುತ್ತೆ. ಕಂಬಿಲ್ಲಾರೆ 12 ಕಂಬ ಇಲ್ಲ ಅದು ಈ ಥರದಲ್ಲ. ನೀವು 12 ಉಂಡ ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಅಂತ ಇಲ್ಲ ಅದು
ಎರಡು ಕಡೆ ಕೊಯ್ತೀನಿ ಅದು ಹ್ಞೂ ಇಲ್ಲ ಎರಡು ಕಂಬ ಬರ್ತಾವೆ ಎರಡು ಕಂಬ ಎರಡು ಕಂಬ ಹಾಕಿರೋದು ಇಲ್ಲ ಎರಡು ಕಂಬ ಬರ್ತಾವೆ ಅದು ಎರಡು ಕಂಬನ ಒಂದೇ ಕಂಬನ ಎರಡು ಕಂಬ ಆಗ ಮಾತಾಡಿ ಕುಣಿಸ್ತಾರೆ ಹಂಗೋ ಇನ್ನೊಂದು ಅರ್ಧ ಅಡಿ ತೆಗಿಬೇಕಿತ್ತು ಹಂಗೆ ಬರಲ್ಲ ಆಮೇಲೆ ಅಸಲು ಆಯಿತು ಅದು ಕಟ್ ಮಾಡ್ತಾರೆ ಏನದು ಬೇಡಕ್ಕ ನಾವು ನಿನ್ನ ಔಷಧಿ ಎಲ್ಲಿಗೋಗೋಣ ಯಾರಮ್ಮು ತಂಗಿಯಮ್ಮ ಬಿಡ್ವಾ ಎತ್ಕೊಂಡು ಹೋಗೋಣ ನೀನು ಎತ್ಕೋತೀಯಾ ಯಾರ ಮನೆಗೆ ಹೋಗೋಕ್ಕೆ ಹೋಗ್ಲೇಬೇಕಾ ಬರಲ್ಲ ಅಂದರೆ ನೀನೇ ಹೋಗ್ತೀಯ ಬರಲ್ಲ ಅಂದರೆ ಅದು ಧೈರ್ಯ ಐತೆ ನೋಡು ನೀವು ಕೊಡು ನಂಗೆ ಕೊಡು ಕೊಡು ಹೆಂಗಾಡ್ತಾಳೆ ಚೂರು ಹಣ್ಣು ಕೊಡವಾ ಇಲ್ಲಿ 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 ಕೊಟ್ಬಿಡ್ತು ನಂಗೆ ನಂಗೆ ಕೈ ಮುಂದಕ್ಕೆ ಬರಲ್ಲ ಕೊಡಕ್ಕೆ ಬಿಜಿಯಾಗಿ ತಡಿ ಒಂದು ಕೃಷ್ಣ ನೋಡೋದಲ್ಲ ನೀ ಮನೆಗೆ ಬಿಡ ಹೋಗವ್ವ